ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ವಿಜಯಪುರದಲ್ಲಿ ಕಿಡಿಯನ್ನ ಕಾರಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾರು ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹವನ್ನ ಕೂಡ ಕೇಳಿದ್ದಾರೆ. ಇದು ವಿಜಯಪುರದಲ್ಲಿ ಧರ್ಮಸ್ಥಳ ಅಭಿಮಾನ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿ ಯಾರು ಸುಳ್ಳು ಸುದ್ದಿ ಹಬ್ಬಿಸುತ್ತಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ತಗೊಳ್ಳಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಆಗದವರು ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ವೀರೇಂದ್ರ ಹೆಗ್ಗಡೆ ಕುಟುಂಬದ ಹೆಸರಿಗೆ ಕಳಂಕ ತರುವ ಕೆಲಸಗಳನ್ನ ಮಾಡ್ತಿದ್ದಾರೆ. ದಾಖಲೆಗಳಿಲ್ಲದೆ ಸುಳ್ಳು ಸುದ್ದಿ ಹಬ್ಬಿಸಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಗಿರೀಶ್ ಮಠಣ್ಣನವರ್, ಮಹೇಶ್ ತಿಮ್ಮಾರೊಡ್ಡಿ, ಸಮೀರ್ ಎಂಡಿ, ಸಂತೋಷ್ ಶೆಟ್ಟಿ ಸೇರಿದಂತೆ ಹಲವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹವನ್ನ ನೀಡಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀವಿ ಎಂದು ಮಾಜಿ ಎಂಎಲ್ಸಿ ಅರುಣ್ ಶಾಪೂರ್ ಹಾಗೂ ಅಪ್ಪು ಗೌಡ ಮನಗೊಳ್ಳಿ ಹೇಳಿಕೆಯನ್ನ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ. ಏನು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐಟಿ ಏನು ಉತ್ಖನನವನ್ನ ನಡೆಸಿದೆ ಅದರ ಬಗ್ಗೆ ಈಗ ಒಂದಷ್ಟು ವಿಚಾರಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾವೆ. ಅದರ ಬಗ್ಗೆ ವಿಜಯಪುರದಲ್ಲಿ ಧರ್ಮಸ್ಥಳ ಅಭಿಮಾನ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿ ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಎಂದು ಇಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮಾಜಿ ಎಂಎಲ್ಸಿ ಅರುಣ್ ಶಾಪೂರ್ ಹಾಗೂ ಅಪ್ಪು ಗೌಡ ಮನಗೊಳ್ಳಿ ಹೇಳಿಕೆಯನ್ನ ನೀಡಿದ್ದಾರೆ. 9 ಮನೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಕೆರೆ ಕಾಮಗಾರಿ, ಕಸದ ಬುಟ್ಟಿಗಳನ್ನ ದೇವಸ್ಥಾನಗಳಿಗೆ ಕಸದ ಬುಟ್ಟಿಗಳನ್ನ ಕೊಟ್ಟಿರ್ತಕ್ಕಂಥ ಏನಪ್ಪಾ ಇದನ್ನ ಮಾಡಿದೀನಿ ಹೆಂಗ ಅನ್ನುವಂತ ಒಂದು ಏನು ಅನ್ನೋದೇನೆ ಒಳ್ಳೆ ಕಾರ್ಯ ಹಾಗೆ ಆಗ್ತಿರೋ ಅನ್ನುವಂತ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಕತ್ತಿದ್ದಾರೆ. ಈ ಕುರಿತು ನಾವು ನಿನ್ನೆ ತಾನೇ ನಮ್ಮೆಲ್ಲ ನೀವು ವ್ಯವಸ್ಥಿತವಾಗಿ ಈ ರೀತಿಯ ವ್ಯಕ್ತಿಗಳ ಟಾರ್ಗೆಟ್ ಮಾಡಕ್ಕೆ